ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 58. ಇಂದಿನ ಸಂಚಿಕೆಯಲ್ಲಿ ಆದ್ಯ, ನಾನು ವೈಭವ್ ಜೊತೆ ಕಮಿಟ್ ಆದರೆ ನೀನು ಅವಳ ಜೊತೆ ಚೆನ್ನಾಗಿರ್ಬೇಕು ಅಂದ್ಕೊಂಡಿದ್ಯಾ ಎಂದು ನೀವಿಬ್ಬರು ಮೊದಲೇ ಏನಾದರೂ ಲವ್ ಮಾಡಿದ್ರಾ? ಅಂದರೆ ಆ ಮಗು ಆಪರೇಷನ್ ಎಂದು ಮಾತಾಡುವ ಹುಡುಗಿ ಕೊರಳು ಬಳಸಿ ಹಾದಿ ಸಡನ್ ಆಗಿ ಕಿಸ್ ಮಾಡಿದ್ದ. ಮುಂದೆ ಆದ್ಯ ಅವನ ಸಡನ್ ರಿಯಾಕ್ಷನ್ ನೋಡಿ ಅವನನ್ನು ದೂರ ತಳ್ಳಿ ಹಾದಿ ಎಂದು ಸ್ವಲ್ಪ ದೂರ ಸರಿದು ಕೂದ್ಲು. ಆದಿ ತನ್ನ ತುಟಿ ಸವರಿ ನಕ್ಕು, ನಾನು ನಿನಗೆ ಹೇಳಿದ್ದು ಒಬ್ಬ ಡಾಕ್ಟರ್ ಆಗಿ ಅಂತ, ಅವನ ಪಿಯಾನ್ಸಿ ಅಥವಾ ಲವರ್ ಆಗಿ ಅಂತ ಅಲ್ಲ. ಅವನ ಮನಸ್ಸು ಡಿಪ್ರೆಷನ್ಗೆ ಹೋಗುವ ಸಾಧ್ಯತೆ ಇದೆ. ಅವನ ಸುತ್ತಲಿನ ಹುಡುಗರು ಬರೀ ಡ್ರಗ್ಗರ್ಸ್. ಸೊ ಈಗ ನೀನು ಅವನ ಮನಸ್ಸನ್ನು ತಿಳಿದು ಒಂದು ಕ್ಲಾರಿಟಿ ಕೊಟ್ಟರೆ ಅವನಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಎಂದು ಗುರಾಯಿಸಿ, ಯಾವಾಗಲೂ ಆ ರಾಗಿನ ವಿಷ ಯಾಕೆ ತರ್ತೀಯ? ಫಸ್ಟ್ ಆಫ್ ಆಲ್, ನಾನು ನೋಡಿದ್ದು ಅವಳನ್ನು ಸಹನ ಮದುವೆಲೇನೆ ಮೊದಲು. ನನಗೆ ರಾಜ್ ಒಂದು ಇನ್ಸಿಡೆಂಟ್ನಲ್ಲಿ ಪರಿಚಯ ಆದ. ಸೊ ಹಾಗಾಗಿ ಸಹನ ಅವನಿಗೆ ಬೆಸ್ಟ್ ಅನ್ನಿಸಿ ಮದುವೆ ಆಫರ್ ಕೊಟ್ಟೆ ಅಷ್ಟೇ. ಅವರು ನನ್ನ ರಾಗಿನಿ ಮದುವೆ ಪ್ಲ್ಯಾನ್ ಮಾಡ್ತಿದ್ದಾರೆ ಅನ್ನೋ ವಿಷಯ ನೀನು ಹೇಳಿದಾಗಲೇ ಗೊತ್ತಾಗಿತ್ತು. ಅವಳು ಯಾರನ್ನೋ ಇಷ್ಟಪಡ್ತಿದ್ದೀನಿ ಅಂತ ಹೇಗೆ ಅಂದ್ಕೊಂಡೆ ಎಂದು 3 ಅಡಿ ದೂರ ಕೂತು ತನ್ನ ಮಾತನ್ನೇ ಕೇಳ್ತಿರುವ ಹುಡುಗಿ ಕಡೆ ನೋಡಿ, ನಾನು ಇನ್ನೊಬ್ಬಳನ್ನ ಲವ್ ಮಾಡಿ ಪ್ರೆಗ್ನೆಂಟ್ ಮಾಡಬೇಕು ಅಂತೇನಿಲ್ಲ. 1 ವರ್ಷದಿಂದೆ ಮದುವೆ ಆಗಿ ನಮ್ಮ ಮನೆಯಲ್ಲೇ ಇದ್ದ ಹುಡುಗಿನೇ ಪ್ರೆಗ್ನೆಂಟ್ ಮಾಡ್ಬೋದಿತ್ತು. ಅಷ್ಟು ರೈಟ್ಸ್ ಕೂಡ ನನಗಿತ್ತು. ಬಟ್ ನಾನು ಆ ಥರ ಹುಡುಗ ಅಲ್ಲ ಎಂದು ಆದ್ಯನೇ ಗುರಾಯಿಸಿ, ನಾನು ನಿನಗೆ ಏನಾಗಬೇಕು ಅಂತ ಹೀಗೆ ಮುತ್ತು ಕೊಟ್ಟೆ ಹೇಳಬೇಕಂದ್ರೆ ಹೇಳು, ಈಗಲೇ ಒಂದಷ್ಟು ಮುತ್ತು ಕೊಟ್ಟು ಕ್ಲಾರಿಟಿ ಕೊಡ್ತೀನಿ ಎಂದು ಹುಬ್ಬಾರಿಸಿ, ಓಕೆನಾ ಮಿಸ್ ಆದ್ಯ ಎಂದ ತುಂಟನಗು ಚಲಿ. ಆದ್ಯ ಕಣ್ಣು ಬಾಯಿ ಕಳ್ಕೊಂಡು ಕೂತಿದ್ಲು. ಹೀಗೆ ಆದಿ ಡೈರೆಕ್ಟ್ ಅಟ್ಯಾಕ್ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ. ಮನದಲ್ಲೇ ಹೀಗೆ ನನಗೆ ನಮ್ಮಿಬ್ಬರ ಸಂಬಂಧ ಏನು ಅಂತ ಹೇಳೋ ಬದಲು ಅದಕ್ಕೆ ಅಂತ ತುಂಬ ದಾರಿ ಇದೆ, ಐ ಲವ್ ಯು ಅಂತನೋ ಇಲ್ಲ ನಿನ್ನ ಮದುವೆ ಆಗಿದೆ ಅಂತನೋ ಬಾಯಿ ಬಿಟ್ಟೆ ಹೇಳ್ಬೋದಿತ್ತಲ್ವಾ. ಅದು ಬಿಟ್ಟು ಹೀಗೆ ಏಕಾಏಕಿ ಕಿಸ್ ಮಾಡಿದ್ರೆ ಏನಾಗಬೇಕು ಶಿಡಿಯಟ್ ಕಾಯ್ ಎಂದು ಗೊಣಕೊಂಡೆ ದೃಷ್ಟಿನ ಬದಲಿಸ್ತಿದ್ಲು. ಹಾದಿ ಅವಳ ಪಕ್ಕ ಸರಿದು ಕೂತು, ನಿನ್ನ ಖುಷಿಗೆ ಏನು ಬೇಕಾದರೂ ಮಾಡುವ ಹುಡುಗನಿಗೆ ಒಬ್ಬ ಚೀಟರನ್ನೋ ಪಟ್ಟ ಕೊಟ್ಟಲ್ಲ, ಇಟ್ಸ್ ನಾಟ್ ಫೇರ್ ಎಂದ ಪಾಪಜ್ಜಿ ಫೇಸ್ ಮಾಡಿ. ಆದ್ಯ ಅವನ ಬಿಸಿ ಉಸಿರು ಅವಳ ನೀಳ ಕೊರಳಿಗೆ ರಾಚಿ ಎಚ್ಚೆತ್ತು ಪಕ್ಕ ತಿರುಗಿ ನೋಡಿ ಹುಬ್ಬು ಗಂಟಿಗೆ ಸ್ವಲ್ಪ ಹಿಂದೆ ಸರಿದು ಕೂದ್ಲು. ಆದಿ ನಕ್ಕು, ನಾನೇನು ಮಾಡಲ್ಲ, ಕೂತ್ಕೋ, ಪರವಾಗಿಲ್ಲ. ನನ್ನ ಜೊತೆ ಕಂಫರ್ಟಾಗಿ 2 ದಿನ ಮಲಗಿದ್ಯಾ, ಆದರೂ ಈ ಹಾದಿ ಏನು ಅಂತ ಅರ್ಥ ಆಗಲಿಲ್ವಾ? ಏನು ಡಾಕ್ಟರೋ ಏನೋ, ಒಂದು ಅರ್ಥ ಆಗಲ್ಲ. ಇಂಟೆಲಿಜೆಂಟ್ ಹುಡುಗರಿಗೆ ಎಲ್ಲ ಸೂಕ್ಷ್ಮ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಬಟ್ ನೀನು ಟೂ ಬ್ಯಾಡ್. ನನ್ನ ಸ್ಟೂಡೆಂಟಾಗಿ ನೀನು ಇಷ್ಟು ದಡ್ಡಿ ಅಂತ ಗೊತ್ತಿರಲಿಲ್ಲ. ನನಗೆ ಬ್ಯಾಡ್ ಫೀಲ್ ಆಗ್ತಿದೆ. ಇಂಥ ದಟ್ಟ ಹುಡುಗಿನ ನಾನು ಫಾರ್ಮಾ ಕಂಪನಿಗೆ ಡೈರೆಕ್ಟರ್ ಅಂತ ರೆಕಮೆಂಡ್ ಮಾಡಿದ್ದು ಎಂದ ತನ್ನ 2 ಕೈ ಮಂಡಿಗೆ ಕೊಟ್ಟು ಕೂತು. ಆದ್ಯ ಅವನ ಮಾತು ಕೇಳಿ ಆಶ್ಚರ್ಯದಲ್ಲಿ ವಾಟ್ ಎಂದಳು. ಆದಿ ಅವಳ ಕಡೆ ಒಂದು ವಾರ್ಮ್ ಲುಕ್ ಕೊಟ್ಟು, ನೆಕ್ಸ್ಟ್ ವೀಕ್ ನಿನ್ನ ಹೆಸರು ಅನೌನ್ಸ್ ಆಗುತ್ತೆ ಎಂದ. ಫಾರಿನಲ್ಲಿ ಆ ಫಾರ್ಮಾ ಕಂಪನಿ ಅಂದರೆ ತುಂಬ ರೆಪ್ಯೂಟೆಡ್ ಕಂಪನಿ. ಆಲ್ಮೋಸ್ಟ್ ಆಲ್ ತುಂಬ ಟ್ಯಾಬ್ಲೆಟ್ ಮೆಡಿಸನ್ ಅಲ್ಲಿಂದ ಟೆಸ್ಟ್ ಆಗಿ ಹೋಗ್ತಿದ್ದು. ಅಲ್ಲಿಯ ಬ್ರಾಂಚ್ ಒಂದರಲ್ಲಿ ಫಾರ್ಮಾ ಕಲಿತ ಹುಡುಗಿಗೆ ಈಗ ಡೈರೆಕ್ಟರ್ ಪೋಸ್ಟ್ ಕೊಡಿಸಿದ್ದಾನೆ. ಫಾರ್ಮುಲಾ ಮತ್ತು ಅಲ್ಲಿಯ ಯಾವುದೇ ಮೆಡಿಸನ್ ಚೆಕ್ ಮಾಡಿದ ಮೇಲೆ ಸೀನಿಯರ್ ಡಾಕ್ಟರ್ಗಳಿಂದ ಚೆಕ್ ಮಾಡಬೇಕಿತ್ತು. ಅವರು ಸರ್ಟಿಫೈ ಮಾಡಿದ ಮೇಲೆ ಡೈರೆಕ್ಟರ್ ಕೈಗೆ ಹೋಗ್ತಿತ್ತು. ಅವರ ಸೈನ್ ಇಲ್ಲದೆ ಯಾವುದೇ ಒಂದು ಚಿಕ್ಕ ಟ್ಯಾಬ್ಲೆಟ್ ಕೂಡ ಹೊರಗೆ ಹೋಗ್ತಿರ್ಲಿಲ್ಲ ಅಲ್ಲಿಂದ. ಈಗ ಆ ಒಂದು ಪೋಸ್ಟ್ಗೆ ಆದ್ಯನ ರೆಕಮೆಂಡ್ ಮಾಡಿದ್ದ ಆದಿ ಶಾಕ್ನಲ್ಲಿ ಇದ್ಲು.
ಅವನು ಬ್ರಾಡ್ಲಿ ಶಿಷ್ಯ. ಆ ರೆಸ್ಪಾನ್ಸಿಬಲ್ ತಗೊಳ್ಳೋದೆ ಈಸಿಯಾಗಿ ರಿಜೆಕ್ಟ್ ಮಾಡಿದ್ದ. ಅದಕ್ಕೆ ಬ್ರಾಡ್ಲೆ ಅವನ ಫ್ರೀ ಟೈಮ್ನಲ್ಲಿ ಕೆಲವು ಸ್ಟೂಡೆಂಟ್ಗೆ ಟೀಚ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡಿದರು. ಆದಿ ಅದಕ್ಕೆ ಒಪ್ಪಿರಲಿಲ್ಲ. ಬಟ್ ಬ್ರಾಡ್ಲೆ ಬಲವಂತ ಮಾಡಿದ್ದಕ್ಕೆ ಆಯಿತು. ಬಟ್ ಒಂದೇ ಸ್ಟೂಡೆಂಟ್ಗೆ ಎಂದು ಹೇಳಿ ಅವನು ಡಾಕ್ಟರ್ ಆದ್ಯನ ಚೂಸ್ ಮಾಡಿದ್ದ. ಆದ್ಯ ಕೂಡ ಇವನ್ ಥರ ತುಂಬ ಚಿಕ್ಕ ವಯಸ್ಸಲ್ಲೇ ಫಾರ್ಮಾದಲ್ಲಿ ಪಾಪ್ಯುಲಾರಿಟಿ ಪಡೆದವಳು. ಆ್ಯಂಡ್ ಇದಕ್ಕೆ ಪ್ರತಿಷ್ಠೆ ತೋರುವ ವ್ಯಕ್ತಿಗಿಂತ ತನ್ನನ್ನು ತಾನು ಹೈಡ್ ಮಾಡಿಕೊಂಡು ಕೆಲಸ ಮಾಡುವ ವ್ಯಕ್ತಿ ಸೂಕ್ತವಾಗಿತ್ತು. ಅದಕ್ಕೆ ಆದ್ಯ ಪರ್ಫೆಕ್ಟ್ ಹುಡುಗಿ. ಅವಳು ಎಲ್ಲೂ ತನ್ನ ಐಡೆಂಟಿಟಿ ಬಿಟ್ಟುಕೊಟ್ಟಿಲ್ಲ ಎಂದು ತಿಳಿದಿದ್ದರಿಂದ ಓಕೆ ಎಂದು ಒಪ್ಪಿಕೊಂಡಿದ್ದ ಆದಿ. ಬಟ್ ಸುಧಾ ಆಪರೇಷನ್ ಟೈಮ್ನಲ್ಲಿ ತಾನು ಚೂಸ್ ಮಾಡಿದ ಡಾಕ್ಟರ್ ಆದ್ಯನೇ ನ್ಯೂರೋ ಸರ್ಜನ್ ಡಾಕ್ಟರ್ ಆದ್ಯ ಅನ್ನೋದು ಆದಿಗೂ ಗೊತ್ತಿರಲಿಲ್ಲ. ಆದಿ ಈಗಾಗಲೇ ತುಂಬ ವರ್ಷ ಆಗಿತ್ತು ಆ ಕಾಂಟ್ಯಾಕ್ಟ್ ಬಿಟ್ಟು. ಅವನಿಗೆ ಅವನದೇ ಆದ ಕೆಲಸದ ಮಧ್ಯೆ ಅದನ್ನು ಮರ್ತಿದ್ದ. ತಾನು ಟೀಚ್ ಮಾಡಿದ್ದ ಆದ್ಯ ಒಬ್ಬ ಸರ್ಜನ್ ಆಗಿದ್ದಾಳೆ ಅನ್ನೋದು ಗೊತ್ತಿರದೆ ತಾನು ಟೀಚ್ ಮಾಡಿದ್ದು ಆಯುರ್ ಡಾಕ್ಟರ್ ಆದ್ಯ ಎಂದು ತಿಳಿದಿದ್ದ. ಈಗ ಅವನು ಆದ್ಯ ಹುಡುಗೋಕೆ ಹೋದಾಗ ಗೊತ್ತಾಗಿದ್ದು ಫಾರ್ಮಾ ಸ್ಟೂಡೆಂಟ್ ಆದ್ಯ ಮತ್ತು ಸರ್ಜನ್ ಆದ್ಯ ಇಬ್ಬರು ಒಬ್ರೆ ಅಂತ. ಬಟ್ ಆಗ ಆದಿಗೆ ಅವಳ ಫೋಟೋ ಸಿಕ್ಕಿರಲಿಲ್ಲ. ಆದ್ಯ ನಕ್ಷತ್ರ ಆಗಿ ಬಂದಾಗ ಮೇಲ್ ಮುಖಾಂತರ ಅವನಿಗೆ ಅವಳ ಒರಿಜಿನಲ್ ಫೋಟೋ ಸಿಕ್ಕಿತ್ತು. ಅವನಿಗೆ ನಿಜಕ್ಕೂ ಶಾಕ್ ಆಗಿತ್ತು. ತಾನು ಟೀಚ್ ಮಾಡಿದ್ದ ಹುಡುಗಿನೇ ಈಗ ಸ್ವಲ್ಪ ದಿನದ ಹಿಂದೆ ಮೆಮೊರಿ ಲಾಸ್ ಆಗಿ ಕಾರಣಾಂತರದಿಂದ ತಾನು ಅವಳನ್ನು ಮದುವೆ ಆಗಿದ್ದೇನೆ ಎಂದು ತಿಳಿದು ದೊಡ್ಡ ಆಘಾತನೇ ಆಗಿತ್ತು. ಮತ್ತೊಮ್ಮೆ ಮೆಮೊರಿ ಬಂದು ಈಗ ವೈಭವ್ ಬಿಲ್ಲಾ ಫಿಯಾನ್ಸಿ ಆಗಿದ್ದಾಳೆ ಎಂದು ತಿಳಿದು ನಿಜಕ್ಕೂ ಫೀಲ್ ಆಗಿತ್ತು. ಇನ್ನೊಂದು ಕಡೆ ತನ್ನಲ್ಲಿದ್ದ ಕೋಪ ಅವಳ ಮುಂದೆ ರೂಢ್ ಆಗೋ ಹಾಗೆ ಮಾಡಿತು. ಆದಿ ಎಲ್ಲ ನೆನೆದು ನಗುತ್ತಾ ತಲೆ ಸವರುತ್ತಾ ಒಬ್ಬರ ಲೈಫ್ನಲ್ಲಿ ಯಾರು ಯಾವ ರೂಪದಲ್ಲಿ ಬರ್ತಾರೆ ಅನ್ನೋದು ಗೊತ್ತಾಗಲ್ಲ ಎಂದ. ಆದ್ಯ ಅವನನ್ನೇ ನೋಡ್ತಾ ನಿಧಾನಕ್ಕೆ ಸಾರಿ ಎಂದಳು. ನೀವೇಳಿದ್ದು ಕೇಳಿಲ್ಲ ಎನ್ನುವಂತೆ. ಆದಿ ನಗುತ್ತಾ ಒಮ್ಮೊಮ್ಮೆ ತಮ್ಮನ್ನ ತಾವು ಯಾರಿಗೂ ಗುರ್ತಿಸಿಕೊಳ್ಳದೆ ಸಾಧ್ಯ ಆಗದಿದ್ದಾಗ ಎಷ್ಟೆಲ್ಲ ಅವಾಂತರ ಆಗುತ್ತೆ ಅಲ್ವಾ ಎಂದ. ಅವಳನ್ನೇ ನೋಡ್ತಾ ತುಸು ಕನ್ಫ್ಯೂಸ್ನಲ್ಲೇ ಆದ್ಯ ಏನಾಯ್ತು ಎಂದಳು. ಆದಿ ಏನಿಲ್ಲ, ನೀನೇ ಫಾರ್ಮ ಆದ್ಯ ಸರ್ಜನ್ ಆದ್ಯ ಇಬ್ರು ಅಂತ ಗೊತ್ತಾಗೋಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ. ಒಮ್ಮೊಮ್ಮೆ ನಮ್ಮ ಬಗ್ಗೆ ಇನ್ಫಾರ್ಮೇಷನ್ ಸರಿಯಾಗಿ ಕೊಡದಿದ್ದರೆ ಎಷ್ಟು ದೊಡ್ಡ ಶಾಕ್ ಆಗುತ್ತೆ ಅಲ್ವಾ. ನಿನ್ನ ವಿಷಯದಲ್ಲಿ ನನಗಾಗಿದ್ದು ಅದೇ ಎಂದು. ಹೌದು, ನಿನಗೇನು ಗೊತ್ತು ನಿನ್ನ ಟೀಚರ್ ಬಗ್ಗೆ, ಐ ಮೀನ್ ಈ ಕೌಶಿಕ್ ಬಗ್ಗೆ ಎಂದ. ಆದ್ಯ ನಿಟ್ಟುಸಿರುಬಿಟ್ಟು ಪುಟ್ಟ ನಗು ಬಿರಿ, ನನ್ನ ಐಡೆಂಟಿಟಿ ಮುಚ್ಚಿಡೋಕ್ಕೆ ಕಾರಣ ಇತ್ತು ಆದಿ. ನಿನಗೆ ಈಗಾಗಲೇ ಅರ್ಧ ವಿಷಯ ಗೊತ್ತು, ಆದರೆ ಇನ್ನರ್ಧ ವಿಷಯ ನನಗೆ ಗೊತ್ತಿಲ್ಲ. ನನಗೆ ಮೊದಲಿಂದನೂ ಸಾವಿನ ಕತ್ತಿ ತಲೆ ಮೇಲೆ ತೂಗ್ತಿದೆ ಆದಿ. ಇಡೀ ಜಗತ್ತಿಗೆ ಡಾಕ್ಟರ್ ಆದ್ಯ ಆಗಿ ಫೇಮಸ್ ಆದರೂ ನಾನು ನನ್ನ ಹಾಸ್ಪಿಟಲ್ನಲ್ಲಿ ಒಬ್ಬ ನಾರ್ಮಲ್ ಡಾಕ್ಟರ್ ಆಗಿದ್ದೆ. ನನ್ನ ಐಡೆಂಟಿಟಿ ರಿವೀಲ್ ಮಾಡೋದು ಬೇಡ ಅಂತ ನನ್ನ ಅಪ್ಪ ಅಮ್ಮ ಹೇಳಿದರು. ಅವರು ಕಷ್ಟಪಟ್ಟು ಕಟ್ಟಿದ ಹಾಸ್ಪಿಟಲ್ನಲ್ಲಿ ಇಂಗ್ಲೀಷ್ ಮೆಡಿಷನ್ ಮತ್ತು ಆಯುರ್ವೇದ ಮೆಡಿಷನ್ ಎರಡರಲ್ಲೂ ಟ್ರೀಟ್ಮೆಂಟ್ ಪರಿಚಯ ಮಾಡಿದ ಮೊದಲನೇ ಹಾಸ್ಪಿಟಲ್ ನಮ್ಮದು. ನಿನಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ, ಡ್ಯಾಡ್ ಮತ್ತು ಮಾಮ್ ಇಬ್ಬರು ಲವ್ ಮಾಡಿ ಮದುವೆ ಆದವರು. ಅವರ ಪ್ರೀತಿನೇ ಅವ್ರಿಗೆ ಮುಳ್ಳಾಯಿತು. ಫ್ಯಾಮಿಲಿಯಿಂದ ದೂರ ಬಂದರು. ನಾನು ಹುಟ್ಟಿದ ಮೇಲೆ ಮಾಮ್ ನನಗೆ ಫಾರ್ಮಾ ಬಗ್ಗೆ ಚಿಕ್ಕ ವಯಸ್ಸಿನಿಂದಲೂ ಹೇಳೋರು, ಲ್ಯಾಬ್ಗೆ ಕರ್ಕೊಂಡು ಹೋಗೋರು. ಹಾಗಾಗಿ ನನಗೆ ಫಾರ್ಮಾ ಬಗ್ಗೆ ಹೆಚ್ಚು ಗೊತ್ತಿತ್ತು. ಅದಕ್ಕೆ ತಕ್ಕನಾಗಿ ಡ್ಯಾಡ್ ನನಗೆ ಡಾಕ್ಟರ್ ಓದೋದಕ್ಕೆ ಹೇಳಿದ್ರು. ಅದಾದಮೇಲೆ ನಿಮ್ಮ ಥರನೇ ಎರಡು ಕಲಿಬೇಕು ಎಂದು ಫಾರ್ಮಾ ಮತ್ತು ಮೆಡಿಕಲ್ ಎರಡು ಕಲಿತೆ ಎಂದು ನಿಟ್ಟುಸಿರು ಬಿಟ್ಲು. ಅಷ್ಟೊತ್ತಿಗೆ ಆದಿ ಫೋನ್ ರಿಂಗ್ ಆಯಿತು. ಆದಿ ಫೋನ್ ನೋಡಿದ್ರೆ ಅಮ್ಮ ಅಂತ ಇರೋದು ನೋಡಿ, ಆದಿ ಆದ್ಯ ಅಮ್ಮ ನಮಗಾಗಿ ಕಾಯ್ತಿರ್ತಾರೆ ಇರು ಎಂದು ಕಾಲ್ ಪಿಕ್ ಮಾಡಿ, ಅಮ್ಮ ನಾವು ಇಲ್ಲೇ ಇದ್ದೀವಿ ಎಂದು ಜೋರಾಗಿ ಹೇಳಿ ಮಾರ್ನಿಂಗ್ ಬರ್ತೀವಿ ಪ್ಲೀಸ್ ಎಂದು ನಿಧಾನಕ್ಕೆ ಹೇಳ್ದ. ಸುಧಾ ಆದಿ ಏನಿದು ಇಷ್ಟೊತ್ತಲ್ಲಿ ಎಲ್ಲಿದ್ದೀರಾ ಎಂದರೆ, ಇಲ್ಲಿ ಆದಿ ಜೋರಾಗಿ ಅಯ್ಯೋ ಅಮ್ಮ ಈಗಲೇ ಬರ್ತೀವಿ ಎಂದ. ಸ್ವಲ್ಪ ಸುಮ್ಮನಿದ್ದು ಏನಮ್ಮ ನಾಳೆ ಬೆಳಿಗ್ಗೆ ಬರಬೇಕಾ, ನಾವೇನು ಚಿಕ್ಕ ಮಗುನಾ, ಈಗಲೇ ಬರ್ತೀವಿ ಅಮ್ಮ
ಪರವಾಗಿಲ್ಲ ಎಂದು ಸ್ವಲ್ಪ ಸಮಯ ಬಿಟ್ಟು ಸರಿ ಸರಿ ನಾಳೆ ಬೆಳಿಗ್ಗೆನೆ ಬೇಗ ಬರ್ತೀವಿ ಎಂದ. ಆತ ಸುಧಾ ಅವರು ನಗುತ್ತಾ ಲೇ ಕಳ್ಳ, ನೀನು ಬಲೆ ಇದೆಯಾ, ಹುಷಾರು ಪುಟ್ಟ, ನನ್ನ ಸೊಸೆ ಕೂಡ ಟ್ಯಾಬ್ಲೆಟ್ ಏನು ತಗೊಂಡು ಹೋಗಿಲ್ಲ ಎಂದರು. ಈ ಕಡೆ ಹಾದಿ ನಿಧಾನಕ್ಕೆ ಅವೆಲ್ಲ ನಾನು ನೋಡ್ಕೋತೀನಿ ಅಮ್ಮ ಎಂದು ಬಾಯ್ ಅಮ್ಮ, ಗುಡ್ ನೈಟ್, ಲವ್ ಯು ಎಂದು ಒಂದೇ ಉಸಿರಲ್ಲಿ ಹೇಳಿ ಕಾಲ್ ಕಟ್ ಮಾಡಿದ. ಮನದಲ್ಲೇ ಹಬ್ಬ, ಅಮ್ಮ ನನ್ನ ಕಷ್ಟನ ಅರ್ಥ ಮಾಡ್ಕೊಂಡ್ರು ಎಂದು ದೂರ ಕೂತು ಸ್ಟೋರಿ ಹೇಳುತ್ತಿರುವ ಹುಡುಗಿ ನೋಡಿ ನಾವಿಬ್ರು ಹೀಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅನಿಸಿತು. ಅದಕ್ಕೆ ಈ ಥರದ ನಾಟಕ, ಸಾರಿ ಎಂದುಕೊಂಡು ಆದ್ಯ ಕಡೆನೇ ನೋಡ್ತಾ, ಆದ್ಯ ಅಮ್ಮ ಈಗ ಬರೋದು ಬೇಡ, ಅಲ್ಲೇ ಉಳ್ಕೊಂಡು ಬೆಳಿಗ್ಗೆ ಬನ್ನಿ ಅಂದರು ಎಂದ. ಆದ್ಯ ಸುತ್ತ ಒಮ್ಮೆ ನೋಡಿ, ಆದಿ ಇಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಸರಿಯಾಗಿ ಇಲ್ಲ ಎಂದಳು ತುಟಿ ಪ್ರೆಸ್ ಮಾಡಿ ಹೂಪು ಗಂಡಿಗೆ. ಆದಿ ಬಾಯಿ ಮೇಲೆ ಬೆರಳಿಟ್ಟು ಯೋಚಿಸೋ ಥರ, ಊಟ ಆಗಿದೆ, ಮಲ್ಗೋಕೆ ಬ್ಲಾಂಕೆಟ್ ಇದೆ, ಇನ್ನು ಬೆಡ್ ಎಲ್ಲ ಇದೆ, ಇನ್ನೇನು ಬೇಕು ಎಂದ ಉಪ್ಪಾರಿಸಿ ತಲೆ ಆಡಿಸುತ್ತಾ ಆದ್ಯ ಕಡೆ ನೋಡಿ. ಎಂದಿನಂತೆ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.